ನಿಮ್ಮ ಹೆಸರು ಹೇಗೆ? ಯಾರ್ದು? ತೇಜಸ್ ಕೃಷ್ಣ. ನಿಮ್ಮ ಹೆಸರು ತೇಜಸ್ ಕೃಷ್ಣ. ಎಲ್ಲರಿಗೂ ನಮಸ್ಕಾರ, ನಾನು ತೇಜಸ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ. ಇವತ್ತು ನಾನು ಬಲ್ನಾಡಿಗೆ ಹೊರಟಿದ್ದೇನೆ. ನಮ್ಮ ಅಕ್ಕನ ಮನೆ ಕರ್ಕೊಂಜದಲ್ಲಿರುವುದು. ಸೊ ಇಲ್ಲಿ ಒಂದು ಹತ್ತಿರ ಒಂದು ಕಡೆ ಮಜ್ಜಿಗೆ ಕೊಡ್ತಿದ್ದಾರಂತೆ, ಹಾಗೆ ಮಜ್ಜಿಗೆ ಕೊಡ್ಲಿಕ್ಕೆ ಹೋಗ್ತಿದ್ದೇವೆ. ಮಜ್ಜಿಗೆ ಎಲ್ಲಿ ಉಂಟು? ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ. ಇವತ್ತು ನಾನು ಬಲ್ನಾಡಿಗೆ ಹೊರಟಿದ್ದೇನೆ. ನಮ್ಮ ಅಕ್ಕನ ಮನೆ ಕರ್ಕೊಂಜದಲ್ಲಿರುವುದು. ಸೊ ಬಲ್ನಾಡಿದ್ದು ಉಳ್ಳಾಲ್ ತೆಮ್ಮನವರು ಹಾಗೆ ನಮ್ಮ ಬಾಲಿಕೇಶ್ವರ ದೇವರು ಇವತ್ತು ಭೇಟಿಯಾಗುವ ದಿನ. ಸೊ ಹಾಗೆ ಮಲ್ಲಿಗೆಯನ್ನು ದೇವರಿಗೆ ಕೊಡ್ಲಿಕ್ಕೆ ಅಂತ ನಾನು ಹೋಗ್ತಾ ಇದ್ದೇನೆ. ಮತ್ತೆ ಪುತ್ತೂರು ಜಾತ್ರೆ ಟೈಮಲ್ಲಿ ಉಂಟಲ್ಲ, ಪುತ್ತೂರು ಒಳ್ಳೆ ಮಧುವಣ ಗೀತೆಯಾಗಿ ರೆಡಿಯಾಗಿರ್ತದೆ. ನೋಡ್ತಾ ಇರ್ಬೋದು, ಬಂಟಿಂಗ್ಸ್ ಲೈಟಿಂಗ್ಸ್ ಎಲ್ಲ ತುಂಬ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಸಾರಿ, ಈ ವಿಡಿಯೋ ತುಂಬ ಲೇಟ್ ಆಗ್ತುಂಟು. ಯಾಕಂತ ಹೇಳಿದರೆ ನನಗೆ ಎಕ್ಸಾಮ್ಸ್ ಆ್ಯಂಡ್ ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಇದ್ದಿದ್ದರಿಂದ ನನಗೆ ವೀಡಿಯೋ ಎಡಿಟ್ ಮಾಡಲಿಕ್ಕೆಲ್ಲ ಟೈಮೇ ಸಿಗಲಿಲ್ಲ. ಫೈನಲಿ ನಾನು ಕರ್ಕೊಂಜೆ ತಲುಪಿದೆ. ಆ್ಯಂಡ್ ಭಾವನವರೆಲ್ಲ ಫುಲ್ಲು ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ಕೈಸಿಲಿ ಒಂದು ಕಂಚಿಕರದ್ದು ಗೂಡುಂಟು ನೋಡಿ. ಫೋಕಸ್ ಆಗಿ ಫೋಕಸ್ ವೈನ ಆಪ ಸೈಡ್ ಡಿಸ್ಟೆನ್ಸ್ ದಿಂಜೇಜ್ ಫೋಕಸ್ ಆಗಿ ಹಗಲೇ ನೋಡಲಿಕ್ಕೆ ಚಂದ. ಇನ್ನು ಕತ್ತಲೆ ಅಂತೂ ಆ ಲೈಟಿಂಗ್ಸ್ ಎಲ್ಲ ತುಂಬ ಸಖತ್ತಾಗಿ ತುಂಬ ಚೆಂದ ಕಾಣ್ತಾ ಇತ್ತು. ಆ್ಯಂಡ್ ಭಾವ ದೊಡ್ಡಪ್ಪ ಎಲ್ಲ ಫುಲ್ ಕಾಯ್ತಾಯಿದ್ರು ದೇವರು ಬರಲಿಕ್ಕೆ, ಉಳ್ಳಲ್ ತೆಮ್ಮ ಬರಲಿಕ್ಕೆ ಕಾಯ್ತಾಯಿದ್ರು. ಪುತ್ತೂರಲ್ಲಿ ವರ್ಷದಲ್ಲಿ ಒಂದೇ ದಿನ ಇಷ್ಟು ಹೂ ಸೇಲ್ ಆಗೋದು. ಅದರಲ್ಲಿ ಸಹ ಮಲ್ಲಿಗೆ ಉಂಟಲ್ಲ, ತುಂಬ ಸೇಲ್ ಆಗ್ತದೆ ಈ ದಿವಸ. ಅಂದರೆ ಉಳ್ಳಲ್ ತೆಮ್ಮ ಪುತ್ತೂರಿಗೆ ಬರುವ ದಿವಸ ಉಳ್ಳಲ್ ತೆಮ್ಮನಿಗೆ ತುಂಬ ಜನ ಹೂ ಹಾಕ್ತಾರೆ. ಹಾಗೆ ತುಂಬ ಜನ ಹರಕೆ ಎಲ್ಲ ಕೊಡೋರು ಇರ್ತಾರೆ ಹೂವಿದ್ದೆಲ್ಲ. ಸೊ ಹಾಗೆ ತುಂಬ ಹೂ ಸೇಲ್ ಆಗ್ತದೆ. ಸೊ ದೇವರು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತ ಆಗುವಾಗ ಫುಲ್ಲು ದೀಪ ಎಲ್ಲ ಉರಿಸಲಿಕ್ಕೆ ಶುರು ಮಾಡಿದೆವು. ಆ್ಯಂಡ್ ಅವತ್ತು ಸಿಕ್ಕಾಪಟ್ಟೆ ಗಾಳಿ ಆಯಿತಾ. ಸೊ ದೀಪ ಎಲ್ಲ ಉರಿಸಿದೆಲ್ಲ ಆಗಾಗ ಆರ್ತಾ ಇತ್ತು. ಆದರೂ ಸಹ ಎಲ್ಲ ಫುಲ್ಲು ಉರಿಸಿದೆವು. ಆ್ಯಂಡ್ ಫುಲ್ಲು ಉರಿಸಿ ಎಲ್ಲ ರೆಡಿ ಮಾಡಿದೆವು. ಆ್ಯಂಡ್ ದೇವರು ಬರ್ತಾರೆ ಅಂತ ಆಗುವಾಗ ಎಲ್ಲರೂ ಕೂಡ ರೆಡಿ ಆಗಲಿಕ್ಕೆ ಶುರುವಾದರು. ಆ್ಯಂಡ್ ಮಕ್ಕಳಿಗೆಲ್ಲ ಫುಲ್ಲು ತುಂಬ ಖುಷಿ ಜಾತ್ರೆ ಅಂತ ಹೇಳುವಾಗ. ಮತ್ತು ದೇವರು ಬರುವ ಕ್ರಮ ಕೂಡ ಹಾಗೆ ಸಾವಿರ ಸೂಟೆಯಲ್ಲಿ ಬರುವಂಥ ಕ್ರಮ ಇರೋದು. ಹಾಗೆ ತುಂಬ ಜನ ಮಡಲಿದ್ದು ಸೂಟೆಯಲ್ಲಿ ಇಟ್ಕೊಂಡು ಫ್ರಂಟಲ್ಲಿ ಬರ್ತಾ ಇರ್ತಾರೆ. ಹಿಂದೆ ಭಂಡಾರ ಬರುವಂಥದ್ದು ದೇವರದು. ಜಸ್ಟ್ ಸುದ್ದಿ ನ್ಯೂಸಿದು ಲೈವಲ್ಲಿ ದೊಡ್ಡಪ್ಪ ಎಲ್ಲ ಮಾತಾಡಿದರು. ಮತ್ತು ದೇವರ ಜೊತೆ ತುಂಬ ಭಕ್ತಾದಿಗಳೆಲ್ಲ ಇದ್ದರು.
ನಾನು ಜೀವನದಲ್ಲಿ ಮೊದಲನೇ ಸಾರಿ ಉಳ್ಳಾಲ್ತಿಯಮ್ಮನ ಭಂಡಾರ ಬರದನ್ನು ಹೀಗೆ ಎದುರಿಂದ ನೋಡಿದ್ದು. ಹೊರಬೇಡಿ. ಸೊ ಇಲ್ಲಿ ಒಂದು ಹತ್ತಿರ ಒಂದು ಕಡೆ ಮಜ್ಜಿಗೆ ಕೊಡ್ತಿದ್ದಾರಂತೆ, ಹಾಗೆ ಮಜ್ಜಿಗೆ ಕೊಡ್ಲಿಕ್ಕೆ ಹೋಗ್ತಿದ್ದೇವೆ. ದೇವರದು ಭಂಡಾರ ಎಲ್ಲ ಬಂದು ಇಲ್ಲಿ ಹೋಗಿ ಆಯಿತು ಈಗ ಮಾರ್ಗದಲ್ಲಿ. ಆ್ಯಂಡ್ ಈಗ ನಾವು ಮಜ್ಜಿಗೆ ಕೊಡ್ಲಿಕ್ಕೆ ಹೋಗ್ತಿದ್ದೇವೆ. ಅಕ್ಕನ ಮಕ್ಕಳು ಹಾಗೆ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಎಲ್ಲ ಒಟ್ಟಿಗೆ ಹೋಗ್ತಿದ್ದೇವೆ ಮಜ್ಜಿಗೆ ಕೊಡ್ಲಿಕ್ಕೆ. ಅಲ್ಲ ಜ್ಯೂಸ್ ಎಂದ ಮಜ್ಜಿಗೆ ಎಲ್ಲಿ ಉಂಟು? ನೀವು ಹೇಳಿದನ್ನು ಕೇಳಿ ಬಂದು ಮಾರಿಲಿ ಮಜ್ಜಿಗಿಲ್ಲ, ಆಗಿದೆ. ಇನ್ನೆಂತ ಮಾಡುದು? ಇದು ಗೊತ್ತಿಲ್ಲ ಅಂಗಡಿಗೆ. ಸ್ವಲ್ಪ ನೀರು ಕೂಟಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಷ್ಟು ಕಾಯ್ತಲ್ವ ಅಂದ್ರೆ ಅಂತ ಕಾಣೋದೇ ಇಲ್ಲ. ಈಗ ಕಾಣ್ತದೆ. ನಾನು ರಿತಿಕಾ ರಾಣಿ, ನಾನು ನಿರೀಕ್ಷಾಕ್ಕೆ. ಅಷ್ಟು ಮಾತಾಡ್ಲಿಕ್ಕಿಲ್ಲ ಇನ್ನು. ಜ್ಯೂಸ್ ಆಗಿ ಉಂಟು, ಜ್ಯೂಸ್ ಚಂದ ಉಂಟು. ಸಕ್ಕರೆ ಎಲ್ಲ ಸರಿಯಾಗಿದೆ ಹಾಕಿದ್ದು ಅಂದ್ರೆ ಬಾರ್ದು ಲೈತಿರ್ಗ. ಅಲ್ಲಿ ದೇವರು ಕೆಳಗೆ ಹೋಗ್ತಿದ್ದಾರೆ. ನಮಗೆ ಅಲ್ಲಿ ಜ್ಯೂಸ್ ಸಿಕ್ಲಿಲ್ಲ, ಅದಕ್ಕೆ ನಾವು ಅಂಗಡಿಯಿಂದ ಜ್ಯೂಸ್ ಅಲ್ಲ ಸಿಕ್ಕಿತ್ತು ನಮಗೆ. ನೀ ಕುಡಿತಿದ್ದೆ ಅಲ್ಲಿ ಲೋಟ ಎಲ್ಲ ನೋಡಿದೆ, ಮಜ್ಜಿಗೆ ಕುಡಿತಿದ್ದದು. ನಮಗೆ ಸಿಗ್ಲಿಲ್ಲ, ಮಜ್ಜಿಗೆ ಮುಗೀತು. ನಮಗೇನೆ ಸಿಗ್ಲಿಲ್ಲ, ಇಷ್ಟೇ ಒಂದೊಂದು ತೂತು ಸಿಕ್ಕಿದಷ್ಟೇ. ಹೌದು, ಒಂದೇ ತೂತು ಸಿಕ್ಕಿದ್ದು. ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಹೇಳುವ ಮಜ್ಜಿಗೆ. ಆಯ್ತು. ಇಲ್ಲದ್ರೆ ಇಲ್ಲಿ ರಪ್ಪ ರಪ್ಪ ಇಲ್ಲಿ ಮಾಡುವನಾ ಎಂತ ಮಜ್ಜಿಗೆ ಇಲ್ಲಿ ನಮಗೆ ಮಾತ್ರ ಕುಡಿಲಿಕ್ಕ ಅಲ್ಲ, ಎಲ್ಲರಿಗೆ ಕುಡಿಲಿಕ್ಕ. ನಮಗೆ ಕುಡಿಲಿಕ್ಕೆ ಎಲ್ಲರಿಗೆ ಕುಡಿಲಿಕ್ಕ ಮಜ್ಜಿಗೆ? ಎಲ್ಲರಿಗೂ ಎಲ್ಲರಿಗೆ ಎಲ್ಲರಿಗೆ ಅಂದ್ರೆ ಮಜ್ಜಿಗೆ ನೋಡೋ. ಇಲ್ಲಿ ನೋಡಿ ಲೈಟಿಂಗ್. ಮೈಕ್ ದೇವರು ಮೈಕದು ಹಾಡಾಡೋರ ಯಾವ್ದು ಮೈಕ? ಅಲ್ಲ, ಸುದ್ದಿ ಮೈಕ. ಸುದ್ದಿ ಮೈಕ ಅವ್ರದೇ ಕೊಡೋದು, ಅದ್ ನಂದಲ್ಲ, ಮತ್ತೆ ಅದು ಅವರದೇ ಮೈಕ. ಸುದ್ದಿ ಬಿಟ್ಕೊಳ್ದೆ ಮೈಕ ಅದು ಅವರ್ದ, ನ್ಯೂಸ್ನವರದು. ನಾವು ಪುತ್ತೂರಲ್ಲಿದ್ದೇವೆ. ಜಾತ್ರೆಗೆ ಹೋದ್ಯಾ? ಕಂಡಕ್ಕೆ ಹೋದ್ರಾ? ಕುಂಜ. ಮತ್ತೆ ನಾವು ಕಂಡಕ್ಕೆ ಹೋಗ್ಲಿಕ್ಕೆ ಉಂಟು. ಮತ್ತೆ ಹೋಗ್ಲಿಲ್ಲ ಈಗ? ಮತ್ತೆ ನಾವು ಬಾಲಿಕೇಶ್ವರ ದೇವಸ್ಥಾನಕ್ಕೆ, ಮತ್ತೆ ಜಾರ್ಬಂಡಿಯಲ್ಲಿ, ಅನಂತರ ಜಂಪಲ್ಲಿ, ರೈಲಲ್ಲಿ, ಜೆಸಿಬಿ ತಗೊಳ್ಳಿಕ್ಕಿಲ್ಲ? ಅನಂತರ ಭೂತದ್ದೊಂದು ಕೋಣೆ ಉಂಟು, ಅದಕ್ಕೆ ಹೋಗಿದ್ದೆ ನಾನು. ಅದ್ರಲ್ಲಿ ಅಲ್ಲಿ ನಿಜ ಭೂತ ಬಂದಿತ್ತ ಅಂತ. ಈಗ ಇಷ್ಟೊತ್ತು ಬಿಟ್ಟದೆಲ್ಲ ರೈಲ? ಈಗ ರೈಲಲ್ಲಿ ರೈಲಲ್ಲಿ ಹೋಗ್ಲಿಕ್ಕೆ ಎಷ್ಟು ರೂಪಾಯಿ? ಆ ಚಿಕ್ಕ ರೈಲಲ್ಲಿ ಹೋಗ್ಲಿಕ್ಕೆ ಎಷ್ಟು? 100 ರೂಪಾಯಿ ಕೊಡ್ಬೇಕಲ್ಲ? ಇದಕ್ಕೆ 50 ರೂಪಾಯಿ. ಹಾಗೆ ಮಂಗಳೂರಿಗೆ ಎಕ್ಸ್ಪ್ರೆಸ್ ರೈಲಲ್ಲಿ ಹೋದ್ರೆ ಎಷ್ಟು? 60 ರೂಪಾಯಲ್ಲಿ ಆಗ್ತದೆ. 60 ರೂಪಾಯಿ ಸಹ ಬೇಡ, 30 ರೂಪಾಯಿ. ದೊಡ್ಡದುಂಟಲ್ಲ, ಅದ್ರಲ್ಲಿ ಕುತ್ಕೊಂಡಿದ್ದು. ಯಾವುದು? ದೊಡ್ಡದೊಂದುಂಟು. ಆ ತಿರ್ಗುದ್ರಲ್ಲಿ ಕೂತ್ಕೊಳ್ಳಿಲ್ಲ? ಇನ್ನೊಂದು ಆ ಗ್ಲಾಸ್ ತರ ಉಂಟು, ಗ್ಲಾಸ್ ತರ, ಅದು ಕುಟಮಂಡಾಗುವಂತದ್ದು. ಗ್ಲಾಸ್ ತರ ಕುತಮಂಡ ಆಗ್ತದ? ಎಂತದೊಂದು ಉಂಟು ಕುತಮಂಡಾಗುದು. ಇಲ್ಲಿ ಇದು ಉಂಟು, ಈ ತರ ಕುತಮಂಡಾಗುದು. ಅದೇ ಅದು ಯಾವ್ದೊಂದು ಹೊಸತ್ತಲ್ಲ, ಮೂನ್ವಾಕಿಗೆ ಹೋಗ್ಲಿಲ್ಲ? ಮೂನ್ವಾಕ್ ಅದೊಂದು ಬಿಳಿ ಕಲರ್ ಇದ್ದು ಇಗ್ಲು ಆಗಿತ್ತು ನೋಡ್ಲಿಕ್ಕೆ, ಹೋದ್ರೆ ಅದಕ್ಕೆ? ಏನು ಒಳ್ಳೆ ಉಂಟಂತೆ ಅದು? ಇಲ್ಲಿ ನೋಡಿ ತುಂಬಾ ಗಾಳಿ. ಇವರು ಸಣ್ಣದೊಂದು ಮೈಕ್ ಉಂಟು, ಅದನ್ನು ಇಲ್ಲಿಗೆ ಸಿಕ್ಕಿಸಿ ಸೀದಾ ಹೊರಡ್ತಿದ್ರು. ಆನಂತರ ಕ್ಯಾಮೆರಲ್ಲಿ ಇಟ್ಕೊಂಡು ಸೀದಾ ವಿಡಿಯೋ ಮಾಡ್ತಾ ಇದ್ರು. ಎಲ್ಲಿ? ಕಥೆಯಲ್ಲಿ. ಇಲ್ಲಿ ಒಂದು ಅಂಗಡಿ ಆಗಿದೆ ಗಾಡಿಗಳ. ಎಷ್ಟು ಗಾಡಿ? 1,000 1,000 ಇದನ್ನೆಲ್ಲ ಕೊಡುದಾ?
ಬರೀ 1,000ಕ್ಕೆ ಹಾ. 1,000ಕ್ಕೆ ಕೊಡ್ತೇವೆ. ಈ ಕಾರಿಗೆ 100 ರೂಪಾಯಿ ಅಷ್ಟೇ. ನನ್ನ ಸ್ಕೂಟರ್ ಒಂದು ಬಿಟ್ಟು ಉಳ್ದದೆಲ್ಲ ಕೊಡಿ 1,000ಕ್ಕೆ. ಆಯ್ತು, ಕಾರ್ ಕೊಡ್ತೇವೆ. 1,000ಕ್ಕ? ಹಾ. ನನ್ನ ಕಾರ್ ಮತ್ತು ಬೈಕ್ ಅನ್ನು ಕೊಡುದೇ ಬೇಡ. ಹಾ ನನ್ನ ಫೇವರೆಟ್ ಕಾರ್, ನನ್ನ ಸ್ಕೂಟಿ ಅಂತ ಕೊಡುದೇ ಬೇಡ. ಆಯ್ತು, ಮತ್ತೆ ಯಾವ್ದನ್ನು ಕೊಡುದು? ಕಿರಣಣ್ಣಂದೊಂದು ಬೈಕ್ ಉಂಟು, ಅದನ್ನು ಕೊಡುವನ? ಹಾ, ಇದು ಕಿರಣ್ ಮಾಮನ ಬೈಕ್ ಉಂಟಲ್ಲ, ಅದನ್ನು ತಗೊಳ್ಳಿ. ಮತ್ತೆ ವೈಷ್ಣವಿದ್ದು ಹೆಸರು ಹೇಗೆ? ಯಾರ್ದು? ತೇಜಸ್ ಕೃಷ್ಣ. ನಿಮ್ಮ ಹೆಸರು ತೇಜಸ್ ಕೃಷ್ಣ. ಎಲ್ಲರಿಗೂ ನಮಸ್ಕಾರ, ನಾನು ತೇಜಸ್. ಆ್ಯಕ್ಚುಲಿ ತುಂಬ ಲೇಟ್ ಆಗಿದೆ ಈಗ. ಸೊ ನಾವು ಸೀದಾ ಮನೆಗೆ ಹೋಗ್ತಾ ಇದ್ದೇವೆ. ಆ್ಯಂಡ್ ಮಳೆ ಕೂಡ ಬಂದಿದೆ. ಸೊ ಕಂಡ ಫುಲ್ಲು ಕೆಸರಾಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ನಾವು ಕಂಡಕ್ಕೆ ಹೋಗ್ತಾ ಇಲ್ಲ. ಆ್ಯಂಡ್ ಕಂಡದ ವೀಡಿಯೋ 2 ವೀಡಿಯೋದಲ್ಲಿ ಆಲ್ರೆಡಿ ಬಂದಿದೆ. ಸೊ ನಾವು ಸೀದಾ ಮನೆಗೆ ಹೋಗ್ತಿದ್ದೇವೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ. ಬಾಯ್ ಮಲ್ಪು, ಬಾಯ್. ಬಾಯ್, ಎಲ್ಲರಿಗೂ ಬಾಯ್, ಧನ್ಯವಾದ. ದೇವರು ಇನ್ನೂ ಹೋಗಿಲ್ಲ. ಬೈ ಬೈ. ಒಳ್ಳೆ ಪರಿಸರ. ಹಾಂ, ಅಂತಂದು ಲ್ಯಾಂಡ್.